ಅನಿಕಾ, ಏನಾಯ್ತು? ಯಾಕಿಷ್ಟು ಕೋಪದಲ್ಲಿದ್ದೀರಾ? ಮಾಮ್, ಆ ಹಳ್ಳಿಗುಗ್ಗು ಕಾವೇರಿ ಮತ್ತೆ ವಿನ್ನಾದ್ಲು. ಏನು? ಹೌದು ಅದಕ್ಕೆ. ಓ, ಅತ್ತೆ ಅನ್ಕೊಂಡಿದ್ದೆ ನಿಜ ಆಯ್ತು ಹಾಗಾದ್ರೆ. ಅದ್ ಹೇಗದ್ಕೆ ಕಾಪಿ ಚಿಟ್ ಇಟ್ಕೊಂಡವನು ಎಕ್ಸಾಮ್ ಬರ್ದು ಮತ್ತೆ ಪಾಸ್ ಆಗಕ್ಕೆ ಹೇಗ್ ಸಾಧ್ಯ? ಅವನ ಹತ್ರ ಚಿಟ್ ಸಿಕ್ಕಿದ್ದು ನಿಜ. ನಾವಿಬ್ರು ಅವನ್ನ ಮಾನಿಟರ್ ಮಾಡಿದ್ವಿ. ಎಕ್ಸಾಮ್ ಬರೆಯದೆ ಸುಮ್ಮನೆ ಕೂತಿದ್ದ. ಆಮೇಲೆ ಮೇಡಮ್, ಸರ್, ಎಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿದೆ ಸರ್. ಈ ಕಾವೇರಿನೇ ಯಾಕೆ ಗೆಲ್ತಾಳೆ? ಯಾಕೆ ನೀವು ಈ ತರ ಫ್ಲಾಪ್ ಐಡಿಯಾಸ್ ಮಾಡ್ತೀರಾ? ಎಲ್ಲ ನಮ್ಮ ಹಣೆ ಬರಾತಿಗೆ. ಅವಳು ಅದು ಯಾವ ಗಳಿಗೆಲ್ಲಿ ಹುಟ್ಟಿದಾಳೋ ಏನೋ. ಅವಳನ್ನ ನಮ್ ಸ್ಕೂಲಿಂದ ಓಡಿಸೋದಿಕ್ಕೆ ಇದ್ದಿದ್ದೊಂದು ಲಾಸ್ಟ್ ಚಾನ್ಸ್ ಮಾಮ್. ಅದು ಕೂಡ ಈಗ ಮಿಸ್ ಆಯ್ತು. ಈಗ ಸೆಂಚುರಿ ಬಾರಿಸ್ಬಿಟ್ಲು. ಆ ಎಡೋ ಟೆಂಕಮ್ಮನ ಹಿಡಿಯೋರೇ ಇರಲ್ಲ. ಕೊಬ್ಬು ನೆತ್ತಿಗೆರಿರುತ್ತೆ. ಬರೀತಾಳೆ ಈಗ ಅಷ್ಟೇ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಸ್ಕೂಲು ಮುಗೀತಲ್ಲ, ಇಲ್ಲಿದ್ದವಳು ಇನ್ನೇನ್ ಮಾಡ್ಬೇಕು? ಹೇಗೂ ಅವ್ರ ಮಾವ ಬಂದಿದ್ದಾರೆ. ವೆಕೇಶನ್ಗೆ ಅವ್ರ ಜೊತೆನೆ ಕಳಿಸ್ಬಿಡೋಣ. ಎಸ್ ಮಾಮ್, ಯು ರೈಟ್. ಅಟ್ ಲೀಸ್ಟ್ ಮದುವೆ ಆಗೋವರೆಗಾದ್ರೂ ಅವಳು ಇಲ್ಲಿ ಇಲ್ಲ ಅಂತಂದ್ರೆ ಆರಾಮಾಗಿ ಉಸಿರಾಡ್ಬೋದು. ಅತ್ತ ಅವಳು ಈ ಸಲ ಊರಿಗೆ ಹೋದಾಗ ಗೆಸ್ಟ್ ಹೌಸ್ನ ಲಾಕ್ ಮಾಡಿ ಕೀನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅವಳೇನಾದ್ರು ವಾಪಸ್ ಬರ್ತೀನಿ ಅಂದ್ರು ನೀವು ಅವಳನ್ನ ಅಲೋ ಮಾಡಬೇಡಿ. ಹೇಗೂ ಸ್ಯಾಲ್ರಿ ತಗೊಳ್ತಾಳಲ್ವಾ, ಯಾವುದಾದ್ರೂ PGನೋ ಇಲ್ಲ ವುಮೆನ್ಸ್ ಹಾಸ್ಟೆಲಲ್ಲೋ ಸ್ಟೇ ಆಗಲಿ. ಮೊದಲು ಅವಳು ನಮ್ಮ ಮನೆ ಬಿಟ್ಟು ತೊಲಗ್ಲಿವ್ರಿಂದ. ಅದಕ್ಕೆ ಆ ಎಡವ ಟೆಂಕಮ್ಮನ ನಂಬಕ್ಕಾಗಲ್ಲ. ನಮ್ಮನ್ನೆಲ್ಲ ಯಾಮಾರಿಸಿ ಇಲ್ಲೇ ಇದ್ರೂ ಇದ್ಬಿಡ್ತಾಳೆ. ಮೊದಲು ಅವಳನ್ನ ಅವ್ರ ಮಾವನ ಜೊತೆ ವಾಪಸ್ ಕಳಿಸ್ಬಿಡಿ. ನಾವು ನೆಮ್ಮದಿಯಾಗಿರ್ಬೋದು. ನಮ್ಮಲ್ಲಿ ಸಹ ಬಹಳ ಬಿಸಿಲು. ನಿಮ್ಮಲ್ಲಿ ಬೆಟ್ಟ ಗುಡ್ಡ ಇದೆಯಲ್ಲ, ಮಳೆ ಬರ್ಲಿಲ್ಲ. ಹೇಗಿದ್ದೀರಾ ಮಾವ? ಇಲ್ಲೇ ಕೂತಿದ್ದೀರಾ? ಬನ್ನಿ ಒಳಗೆ ಹೋಗೋಣ. ಇವರೆಲ್ಲ ಇಲ್ಲೇ ಕುತ್ಕೊಂಡಿದ್ರಲ್ಲ, ಹಾಗೆ ಮಾತಾಡ್ತಾ ಕುತ್ಕೊಂಡಿಲ್ಲ. ನನಗೆಂತಾಗಿದೆ ಮಗ, ಗುಂಡ್ಕಲ್ಲಾಗ ಆರಾಮಾಗಿದ್ದೇನೆ ನಾನು. ನೀನ್ ಹೇಗಿದ್ದೀಯ? ನಾನ್ ಚೆನ್ನಾಗಿದ್ದೀನಿ ಮಾವ. ಇವಾಗ ತಲೆನೋವೆಲ್ಲ ಬರುತ್ತಾ ನಿಮ್ಗೆ? ನನಗೆ ಆಪರೇಷನ್ ಆಗಿದೆ ಅನ್ನೋದು ಮರ್ತೋಗಿದೆ ಮಗಳೇ. ನನ್ನ ತಲೆ ಅಷ್ಟು ಗಟ್ಟಿಮುಟ್ಟಾಗಿದೆ, ಗೊತ್ತಾಯ್ತಲ್ಲ? ಯಾವಾಗ್ಲೂ ಹಾಸ್ಯನೇ ಅಲ್ವಾ ನಿಮ್ಗೆ? ಸ್ವಲ್ಪ ತಲೆನೋವು ಬಂದ್ರು ನಂಗೆ ಮುಚ್ಚಿಡ್ದೆ ಹೇಳ್ಬೇಕು. ಆಯ್ತು ಆಯ್ತು ಮಾರೈತೆ, ಆಯ್ತು. ನೀನು 1 ಮಿನಿಟ್ ಸುಮ್ಮನಿದ್ರೆ ನಾನು ಅಳಿ ಅಂದ್ರೆ ಒಮ್ಮೆ ಮಾತಾಡಿಸ್ತೇನೆ, ಆಯ್ತಾ? ಅಳಿ ಅಂದ್ರೆ ಹೇಗಿದ್ದೀರಾ? ಶಾಲೆಯಲ್ಲಿ ತುಂಬಾ ಕೆಲಸನ? ನಾನ್ ಸೂಪರ್ ಆಗಿದ್ದೀನಿ ಅಂಕಲ್. ನೀವ್ ಹೇಗಿದ್ದೀರಾ? ಕೆಲಸ ಅಂತ ಅಂದ್ಮೇಲೆ ಒಂದಿನ ಹೆಚ್ಚು ಒಂದಿನ ಕಮ್ಮಿ ಇದೆ ಅಲ್ವಾ ಡಿಫ್ರೆನ್ಸಸ್? ಅದು ಸರಿಯೇ, ಅದು ಸರಿಯೇ. ಹೌದು, ನಮ್ಮ ಕಾವೇರಿ ಶಾಲೆಯಲ್ಲಿ ಹೇಗಿದ್ದಾಳೆ? ಪಾಠ ಚಂದ ಮಾಡ್ತಾಳ? ಅವಳು ಮಾಡಿದ ಪಾಠ ಮಕ್ಕಳಿಗೆಲ್ಲ ಮೆಚ್ಚುಗೆ ಆಗಿದೆಯಾ? ಅಯ್ಯೋ, ಕೇಳ್ತಿರಲ್ಲ ಚಂದ್ರು, ಅವಳು ಮಕ್ಕಳ ಅಚ್ಚು ಮೆಚ್ಚಿನ ಟೀಚರ್. ಅವಳು ಕನ್ನಡ ಮೀಡಿಯಂ ಟೀಚರು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಪಾಠ ಮಾಡೋದಂದ್ರೆ ಸಾಮಾನ್ಯನಾ? ಅವಳೆಲ್ಲ ಕಡೆನೂ ಗೆದ್ದೆ ಗೆಲ್ತಾಳೆ. ಅಬ್ಬಾ, ಈ ಮಾತು ಕೇಳಲಿಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾ ಉಂಟು ಅಂದ್ರೆ ಅದು ವರ್ಣಿಸ್ಲಿಕ್ಕೆ ನನ್ನ ಹತ್ರ ಶಬ್ದಗಳಿಲ್ಲ. ಅಗಸ್ತ್ಯ, ಆಮೇಲೆ ಸ್ಕೂಲಲ್ಲಿ ಏನೋ ಇವತ್ತು ಪ್ರಾಬ್ಲಮ್ ಆಯ್ತು ಅಂತ ಏನ್ ವಿಷಯ ಮೊದಲು ಅದನ್ನ ಹೇಳೋ. ಅಯ್ಯೋ ಡ್ಯಾಡ್, ಅದೊಂದು ದೊಡ್ಡ ಕತೆ. ನಾನಿವತ್ತು ಸ್ಕೂಲ್ಗೆ ಹೋಗಿರ್ಲಿಲ್ಲ. ಕೆಲ್ಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ. ಆಗ ಸ್ಕೂಲಲ್ಲಿ
50 ಮಾರ್ಕ್ಸ್ಗೆ ಫ್ರೆಶ್ ಆಗಿ ಕ್ವಶನ್ ಪೇಪರ್ ರೆಡಿ ಮಾಡ್ಸೋಣ. ಸಪ್ರೇಟ್ ಆಗಿ ಒಂದು ರೂಮಲ್ಲಿ ಕೋರ್ಸ್ ಬರ್ಸೋಣ. 1.5 hour ಟೈಮ್. ಏನಂತೀರಾ? ಓಕೆ ಅಗಸ್ತ್ಯ. ಸರ್ ಎಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿದೆ ಸರ್. ನೋಡ್ತೀಯ ಅಗಸ್ತ್ಯ, ನಮ್ ಕಾವೇರಿ ಕೊನೆಗೂ ಗೆದ್ಬಿಟ್ಲು. ಎಸ್ ಮಮ್ಮಿ, ಕಾವೇರಿ ಅವ್ರು ಗೆದ್ರು. ನಂಗೆ ಅದೇ ಖುಷಿ. ಕೇಳಿದ್ರ ಬೀಗ್ರೆ, ಇದೇ ನಮ್ ಕಾವೇರಿ ಸ್ಟ್ರೆಂತ್. ಹೌದು ಅಂಕಲ್, ಅವ್ರಿಗಿರೋ ಒಳ್ಳೆತನ, ಪಾಠ ಮಾಡ್ಬೇಕಾದ್ರೆ ಅವ್ರಿಗಿರೋ ಶ್ರದ್ಧೆ, ಅವ್ರ ವೃತ್ತಿಗೆ ಅವ್ರು ಸಲ್ಲಿಸೋ ಗೌರವ, ಈ ಎಥಿಕ್ಸ್ ಯಾವತ್ತೂ ಅವ್ರು ಕೈ ಬಿಡೋದಿಲ್ಲ. ಫೈನಲಿ ಶಿ ಒನ್. ಅವ್ರು ಗೆದ್ದಿದ್ದಾರೆ. ನಂಗಂತೂ ತುಂಬಾನೇ ಖುಷಿ ಇದೆ. ನಿಜ ಹೇಳಿ ಅಂದ್ರೆ ಕಾವೇರಿಯ ಗುಣವೇ ಹಾಗೆ. ಅವಳು ಯಾವ ಕೆಲಸವನ್ನು ಕಾಟಚಾರಕ್ಕೆ ಅಂತ ಮಾಡೋದೇ ಇಲ್ಲ, ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾಳೆ. ಆ ಶ್ರದ್ಧೆಗೆ ಮೋಸ್ಟ್ಲಿ ಆ ಕೊರಗಜ್ಜ ಅವಳ ಕೈ ಹಿಡಿದು ನಡೆಸ್ತಾ ಇದ್ದ. ಅಯ್ಯೋ, ಎಲ್ರು ಯಾಕೆ ನನ್ನ ಹೀಗೆ ಹೊಗಳ್ತಾ ಇದ್ದೀರಾ? ಒಳ್ಳೆ ಚಂದ್ರಯಾನ ಮುಗಿಸ್ಕೊಂಡ್ ಬಂದಿರ್ತಾರ ನೋಡಿ. ಎಲ್ಲ ಇಲ್ಲೇ ಕುತ್ಕೊಂಡು ಮಾತಾಡ್ತೀರಿ, ನಾನು ಬಿಸಿ ಬಿಸಿ ಚಾ ಮಾಡ್ಕೊಂಡ್ ಬರ್ತೀನಿ. ಕುತ್ಕೊಳ್ಳಿ. ಹಾಗಾಗಿ ನಾವು ಮಳೆ ಬರ್ಲಿ ಅಂತ ಕಾಯ್ತಾ ಇದ್ದೇವೆ. ಕಾವೇರಿ, ನಿಮ್ಮ ಶಾಲೆಯಲ್ಲಿ ಪರೀಕ್ಷೆ ಎಲ್ಲ ಮುಗೀತು ಕಾಣ್ತದಲ್ಲ? ಹಾ ಮಾವ, ಇವತ್ತು ಕೊನೆ ಪರೀಕ್ಷೆ ಇತ್ತು, ಅದು ಮುಗ್ದೋಯ್ತು. ಹಾಗಾದ್ರೆ ನೀನ್ ನನ್ ಜೊತೆ ಊರಿಗೆ ಬರ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಆಯ್ತು. ಮಾವ ಊರ್ಗ ಈಗ್ಲಾ? ಎಂತ ಮಗಳೇ, ಎಲ್ಲ ಮರ್ತು ಬಿಟ್ಟಿಯಾ? ಬಿಸು ಹಬ್ಬ ಬಂತಲ್ಲಮ್ಮ, ಪೇಟೆ ಬಂದು ಎಲ್ಲ ಮರ್ತೋಗ್ತುಂಟು ನನಗೆ. ಅಯ್ಯೋ ಹೌದಲ್ವಾ ಮಾವ, ಈ ಪರೀಕ್ಷೆ ಕೆಲ್ಸಗಳಲ್ಲಿ ನಂಗೆ ಬಿಸು ಹಬ್ಬ ಇದೆ ಅನ್ನೋದೇ ಮರ್ತು ಹೋಗಿತ್ತು. ಹ್ಞೂ, ಮತ್ತೆ ಬಿಸು ಹಬ್ಬಕ್ಕೆ ಮಗಳು ಅಳಿಯ ಎಲ್ಲ ಊರಿಗೆ ಬರ್ಬೇಕಲ್ಲ, ನೆಂಟರು ಎಲ್ಲ ಬರ್ಬೇಕಲ್ವಾ? ಅದಕ್ಕೆ ಕರ್ದೋಗು ಅಂತ ಬಂದದ್ದು ನಾನು. ಅಂಕಲ್, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಸ್ಕೂಲಲ್ಲಿ ಆಗಿರೋ ಗಲಾಟೆಯಿಂದ ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ. ರಿಲ್ಯಾಕ್ಸ್ ಮಾಡಿ ಬರ್ತೀನಿ. ಹೌದೌದಲ್ಲಿ ಅಂದ್ರೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ನನಗೆ ಸುಸ್ತಾಗಿದ್ದೀರಿ ಅಂತ. ಆಯ್ತು, ನೀವು ವಿಶ್ರಾಂತಿ ಮಾಡಿ ಆಯ್ತಾ? ಚಂದ್ರು, ನೀವಿಬ್ರು ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದ್ದೀರಾ. ನೀವು ಮಾತಾಡ್ತೀರಿ, ನಮ್ಮಿಬ್ರಿಗೂ ಸ್ವಲ್ಪ ಕೆಲಸ ಇದೆ, ನಾ ಹೋಗ್ಬರ್ತೀನಿ. ಬನ್ನಿ. ಚಂದ್ರು ಅಂಕಲ್ ಬೇರೆ ಮಾತಿಗೂ ಅಳಿಯಂದ್ರೆ ಅಂತಾರೆ. ಹೆಸರಿಡಿದು ಕರೀರಿ ಅಂತ ಅಂದ್ರೆ ಕೇಳೋದೇ ಇಲ್ಲ. ಸಾಲದು ಅಂತ ಅವ್ರ ಜೊತೆನೆ ಬರ್ಬೇಕು ಅಂತ ಕೂತಿದ್ದಾರೆ. ಅವ್ರಿಗೆ ಹೇಗೆ ಹೇಳೋದು, ಹೇಗೆ ಹ್ಯಾಂಡಲ್ ಮಾಡೋದು? ಕೂತ್ಕೋ ಅಗಸ್ತ್ಯ. ಏನಾಯ್ತು ಮಾಮ್? ನನಗೆ ಗೊತ್ತು, ಇದೆಲ್ಲ ಕಾವೇರಿದೆ ಕೆಲಸ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರ ಮಾಮ್? ಕಾವೇರಿ ಏನ್ ಮಾಡಿದ್ರು? ಎಲ್ರಿಗೂ ವಿಷಯ ಗೊತ್ತಾಗ್ಲಿ ಅಂತಾನೆ ಬೇಕು ಅಂತ ಅವ್ರ ಮಾವನ್ ಕರ್ಸಿರೋದವಳು. ನೋ ಮಾಮ್, ಇವನ್ ಅವ್ರಿಗೂ ಚಂದ್ರು ಅಂಕಲ್ ಬರೋದು ಗೊತ್ತಿರಲಿಲ್ಲ. ಮತ್ ಹೇಗ ಅವರು ಯಾವಾಗ್ಲೂ ಅವಳು ಸ್ಕೂಲ್ಗೆ ಹೋಗಿರೋ ಟೈಮಲ್ಲೇ ಬರ್ತಾರೆ? ಅವ್ರಿಗೇನ್ ಗೊತ್ತಿರಲ್ವಾ ಅವಳು ಸ್ಕೂಲ್ಗೆ ಹೋಗಿರ್ತಾಳೆ ಅಂತ? ಅವ್ರ ಊರಿಂದ ಬಸ್ ಯಾವ ಟೈಮ್ಗೆ ಇರುತ್ತೋ ಆ ಟೈಮ್ಗೆ ತಾನೇ ಬರ್ಬೇಕು ಅವರು. ಅದೇನೋ ಕಣ, ಎಲ್ಲ ನಮ್ ಕರ್ಮ.
ಏನೇನೋ ಪ್ರಾಬ್ಲಮ್ ಆಗಿ ಎಲ್ಲ ಸರಿ ಹೋಯ್ತು ಅಂತ ನಿಟ್ಟುಸಿರು ಬಿಡೋ ಅಷ್ಟರಲ್ಲಿ ಇವ್ರು ಬಂದು ಕೂತಿದ್ದಾರೆ. ಮತ್ತೇನ್ ರಾಮಾಯಣ ಶುರು ಆಗುತ್ತೋ ಏನೋ. ನೋಡು ಅಗಸ್ತ್ಯ, ಅವರಿಂದ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ, ಅನುಮಾನ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸರಿ ಮಾಮ್, ನಾನು ಮ್ಯಾನೇಜ್ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ಈ ಸಲ ಮಾತ್ರ ನೀನು ನೆಲ್ಲಿಕಟ್ಟೆಗೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಆದ್ರೆ ಮಾಮ್, ಆದ್ರೆ ಹೋದ್ರೆ ಎಲ್ಲ ರೀಸನ್ಸ್ ನನಗ್ ಬೇಡ. ವಿವೇಕ್ ಎಲ್ಲನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಯಾವ ಕಾರಣಕ್ಕೂ ಅವನಿಗೆ ಡೌಟ್ ಬರಬಾರ್ದು. ಅದರಿಂದ ಅನಿಕನ್ ಮದ್ವೆಗೆ ತೊಂದರೆ ಆಗತ್ತೆ. ಸ್ವಲ್ಪ ಸಿಚುವೇಶನ್ ತಕ್ಕನಾಗಿ ಬಿಹೇವ್ ಮಾಡು. ಆ ಹಳ್ಳಿಗೂ ಕಾವೇರಿಗೂ ಸರಿಯಾಗಿ ಹೇಳು. ಎಲ್ಲಂದ್ರಲ್ಲಿ ಕೂತ್ಕೊಂಡು ಪುರಾಣ ಓದಕ್ ಶುರು ಮಾಡ್ಬಿಡ್ತಾರೆ. ಇದೆಲ್ಲ ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೋ ಅಗಸ್ತ್ಯ, ಗೊತ್ತಾಯ್ತಾ? ರೆಸ್ಟ್ ಮಾಡು.